ಕಟ್ಟಡ ಕಾರ್ಮಿಕರ ಬೋರ್ಡಿಂದ ಭಾಳಷ್ಟು ಸವಲತ್ತುಗಳಿದೆ ಮತ್ತು ಗೃಹ ಕಾರ್ಮಿಕರಿಗೂ ಇದೆ. ಆದರೆ ಆಟೋ ಡ್ರೈವರ್ಸ್ಗೆ ಬೇರೆ ಇನ್ಶೂರೆನ್ಸ್ ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಸೊ ಅವರು ಕೂಡ ಏನು ಕಟ್ಟಡ ಕಾರ್ಮಿಕರು ಮತ್ತು ಗೃಹ ಕಾರ್ಮಿಕರಿಗೆ ಸರ್ಕಾರದಿಂದ ಅವ್ರಿಗೆ ಸವಲತ್ತುಗಳು ಸಿಕ್ಕುತ್ತೆ, ಅದೇ ರೀತಿಯಲ್ಲಿ ಆಟೋ ಡ್ರೈವರ್ಸ್ಗಳಿಗೆ ಮತ್ತು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಅಸಂಘಟಿತ ಕಾರ್ಮಿಕರು ವಲಯಕ್ಕೆ ಎಲ್ಲರೂ ಕೂಡ ಸಿಗುವಂಥ ವ್ಯವಸ್ಥೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಗಳು ಮಾಡಿದ್ವಿ. बयपनाहल्ली डी रमेश कर्नाटक प्रदेश कांग्रेस के ज़ेर एहतमाम मजदूर कांग्रेस ऑर्गेनाइज साबिक चेयरमैन रहे हैं। डी रमेश ने अपनी सदारत में कर्नाटक प्रदेश कार्मिका समिति के ज़ेर एहतमाम वर्कर्स यूनियन कारकुनान की एक मीटिंग मुनक़िद की। मुनक़िदा मीटिंग में डी रमेश ने गरीब मजदूरों के हक़ में आवाज़ उठाई। इन्होंने कहा कि कई ऑटो ड्राइवर को ड्राइवर लाइसेंस नहीं मिल रहा है। ऑटो ख़रीद लेते हैं लेकिन परमिट बनने में बहुत ज़्यादा ताख़ीर होती है। रोज़मर्रा की ज़िंदगी गुजारने वाले मज़दूरों को गुर्बत की वजह से इन्हें मुश्किलात का सामना करना पड़ रहा है। मज़दूरों को वक्त पर इनका हक़ नहीं मिलता। कई शिकायतें मौसूल हुई हैं। सदाए हिंद उर्दू में हूँ इम्तियाज़ुल्ला खान। ನನ್ನ ಹೆಸರು ಡಿ ರಮೇಶ್ ಅಂದ್ಬಿಟ್ಟು, ನಾನು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯ ರಾಜ್ಯಾಧ್ಯಕ್ಷನಾಗಿದ್ದೀನಿ ಮತ್ತು ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷನಾಗಿದ್ದೀನಿ. ಕಾರ್ಮಿಕರ ಸಂಯೋಜಿತ ಸಮಿತಿ ವತಿಯಿಂದ ಸಂಘಟಿತ ಅಸಂಘಟಿತ ಕಾರ್ಮಿಕರ ಸಭೆ ಆಯಿತು. ಸಭೆಯಲ್ಲಿ ಭಾಳಷ್ಟು ಈ ಒಂದು ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಜನರಿಗೆ ತಲುಪಬೇಕಾಗಿದ್ದ ಒಂದು ಸವಲತ್ತುಗಳು ಸರ್ಕಾರದಿಂದ ಸರಿಯಾಗಿ ಅವರಿಗೆ ತಲುಪಿಲ್ಲ. ಅದರ ವಿಚಾರವಾಗಿ ಚರ್ಚೆ ಆಯಿತು ಮತ್ತು ಅದೇ ರೀತಿಯಲ್ಲಿ ನಮ್ಮ ಆಟೋ ಡ್ರೈವರ್ಸ್ ಯೂನಿಯನ್ನಿಂದ ಮುಖಂಡರು ಬಂದಿದ್ದರು ಮತ್ತು ಬೀದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರು ಬಂದಿದ್ದರು ಮತ್ತು ಗೃಹ ಕಾರ್ಮಿಕರ ಒಂದು ಸಂಘಟನೆಯಿಂದ ಬಂದಿದ್ದರು ಮತ್ತು ಅದೇ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರು, ಈ ಥರ ಹಲವಾರು ಸಂಸ್ಥೆಗಳಿಂದ ನಾವು ಮುಖಂಡರುಗಳನ್ನ ಕರೆದಿದ್ದೀವಿ. ಇವತ್ತು ಭಾಳಷ್ಟು ದೀರ್ಘಕಾಲ ಚರ್ಚೆ ಆಗಿ ಆ ಚರ್ಚೆಯಲ್ಲಿ ನಾವು ಮುಂದಿನ ಸಂಘಟನೆ ಮತ್ತು ಹೋರಾಟದ ಬಗ್ಗೆ ಭಾಳಷ್ಟು ನಿರ್ಧಾರಗಳು ತಗೊಂಡ್ವಿ. ಮುಖ್ಯವಾಗಿ ಸಂಘಟಿತ ಕಾರ್ಮಿಕರು ಅಂದರೆ HL ಇರ್ಬೋದು ಮತ್ತು ಅದೇ ರೀತಿಯಲ್ಲಿ ಇವಾಗ BEMLನ ಪ್ರೈವೇಟೈಸ್ ಏನು ನಡೀತಾ ಇದೆ ಆ ವಿಚಾರಗಳು ಇರ್ಬೋದು ಮತ್ತು ಬೀದಿ ವ್ಯಾಪಾರಿಗಳಿಗೆ ಒಂದು 10,000 ರೂಪಾಯಿ ಲೋನ್ ಸಿಗುವಂಥ ವಿಚಾರ ಇರ್ಬೋದು, ಆಟೋ ಡ್ರೈವರ್ಸ್ಗಳಿಗೆ ಧನ ಸಹಾಯ ಆಗಿಲ್ಲ ಆ ವಿಚಾರದಲ್ಲಿ ಇರ್ಬೋದು. ಇಂಥ ಭಾಳಷ್ಟು ವಿಚಾರಗಳಲ್ಲಿ ನಾವು ಪ್ರತಿಭಟನೆ ಹೋರಾಟನ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಈಗ ಏನು ನವಂಬರ್ 5ನೇ ತಾರೀಕು ಕರ್ನಾಟಕದಲ್ಲಿ ಬಂದು ಮಾಡೋಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯಿಂದ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಒಂದು ನಿರ್ಧಾರ ಕೂಡ ನಾವು ತಗೊಂಡಿವಿ. ಕಾರ್ಮಿಕರ ಹಳೊಂದು ಸಮಸ್ಯೆಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ಇವತ್ತು ಮಾತಾಡಿ ಒಂದು ಭಾಳಷ್ಟು ನಿರ್ಧಾರಗಳು ತಗೊಂಡ್ರು. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಮುಖಂಡರುಗಳು ಬಂದು ಆಗಮಿಸಿದರು. ಕಾರ್ಮಿಕ ಸಂಘಟನೆಯ ನಾಯಕರೆಲ್ಲ ಸೇರಿ ಕಾರ್ಮಿಕರ ಪರವಾಗಿ, ಮನೆ ಕೆಲಸದವರ ಪರವಾಗಿ, ಕಟ್ಟಡ ಕಾರ್ಮಿಕರ ಪರವಾಗಿ, ಟ್ಯಾಕ್ಸಿ, ಓಲಾ, ಊಬರ್ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಮ್ಮ ಸನ್ಮಾನ್ಯ ರಮೇಶ್ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಆ ಸಭೆ ಯಶಸ್ವಿಯಾಗಲಿ. ಆ ಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಮಿಕ ಮುಖಂಡರು ಕೂಡ ಅಭಿನಂದಿಸ್ತಾ
ಈ ಕಾರ್ಯಕ್ರಮದಲ್ಲಿ ಇವರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು KPCC ಲೇಬರ್ ಸೆಲ್ ಅಧ್ಯಕ್ಷನಾಗಿ ಅವರ ಸಮಸ್ಯೆಯ ಜೊತೆಯಲ್ಲಿ ಕೂಡ ನಾನು ಸ್ಪಂದಿಸಿ ಅವರ ಹೋರಾಟದಲ್ಲಿ ಕೂಡ ನಾನು ಭಾಗವಹಿಸ್ತೀನಿ. ಥ್ಯಾಂಕ್ ಯು. मजदूरों के मसाइल हल पर बहस करते हुए यूनियन कारकुन महिला नागम्मा ने डी रमेश की रूबरू मजदूरों के हालात को सामने रखा। ಹೋಗ್ತಾ ಇದ್ದಾರೆ. ನೀವು ಮಂಡ್ಯ ಮೈಸೂರಲ್ಲಿ ನಾವು ಸುಮಾರು 12 ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮನೆ ಕೆಲಸ ಮಾಡೋರಿಗೆ. 12 ಜಿಲ್ಲೆಯಲ್ಲಿ ಜಾಸ್ತಿ ನಮಗೆ ಮೆಂಬರ್ಶಿಪ್ ಬರ್ತಿರೋದೇ ಪುರುಷರಿಂದ. ಕುಕಿಂಗ್ ಹೋಗ್ಬೋದು, ಮನೆಯಲ್ಲಿ ಕ್ಲೀನ್ ಮಾಡೋದಿರ್ಬೋದು, ವಿಂಡೋಸ್ ಕ್ಲೀನ್ ಮಾಡಿ ಪ್ರತಿಯೊಂದು ಇವಾಗ ಗಂಡು ಮಕ್ಕಳನ್ನ ತಗೊಂತಾ ಇದ್ದಾರೆ. ಯಾಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ರು ಇವಾಗ ಸಂಬಳ ಕೇಳೋದು. ನಮಗೆ ಕಾನೂನುಗಳು ಯಾವಾಗ ಗೊತ್ತಾಗ್ತಾ ಬರುತ್ತೆ ಹೆಣ್ಮಕ್ಳಿಗೆ, ಅಥವಾ ಯಾರಿಗಾದ್ರು ಹೆಣ್ಮಕ್ಳಿಗೆ ಅಂತಿಲ್ಲ, ಕಾರ್ಮಿಕರಿಗೆ ಕಾನೂನುಗಳು ಯಾವಾಗ ಅರಿವಾಗುತ್ತೆ ಆವಾಗ ನಾವು ಡಿಮ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನನಗೆ ಸಂಬಳ 15,000 ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದಾಗ ನೀನು ಬೇಡಮ್ಮ ಇನ್ನೊಬ್ಬರು ಕರ್ಕೊಂತೀವಿ ಅಂತ ಹೇಳ್ತಾರೆ. ಇವಾಗ ಎಲ್ಲರಿಗೂ ಕೆಲಸ ಇಲ್ಲದ ಕಾರಣ ಕೋವಿಡ್ ಈ ಒಂದು ರೋಗ ಬಂದಾಗ ಹೆಣ್ಮಕ್ಳಿಗಂತೂ ಕೆಲಸನೇ ಇಲ್ಲ. ಮನೆ ಕೆಲಸ ಮಾಡೋರನ್ನ ಕೆಲಸಕ್ಕೆ ಬೇಡ ಅನ್ನೋ ರೀತಿಲಿ ಟ್ರೀಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ಗಳಂತೂ ಕೆಲಸಕ್ಕೆ ತಗೊಂತ ಇಲ್ಲ. मजदूरों के मुताल्लिक नागम्मा ने तफसीलात पेश करते हुए कहा कि मजदूरों को इनका जायज़ हक मिलना चाहिए और सरकारी सहूलियात इन्हें फराहम होना चाहिए। डी रमेश ने इस पर तबादला ख्याल करते हुए कहा कि मजदूरों की सहूलियात फराहमी के लिए ज़रूरत पर एहतजाज भी किया जाएगा।